ನಾನು ವರ್ಷ ಸ್ಕ್ಯಾಮ್ ನೋಡ್ತಾನೆ ಇದ್ದೀನಿ. ಆ ಪ್ರೋ ಇಷ್ಟಿಗೆ ಸಿಗುತ್ತೆ, ಈ ಪ್ರೋ ಅಷ್ಟಿಗೆ ಸಿಗುತ್ತೆ ಆ ಡೇಸಲ್ಲಿ. ಸೊ ಆ ಡೇಸಲ್ಲೆಲ್ಲ ಸಿಗೋಂಗಿದ್ದಿದ್ರೆ ನಾವು ಎಲ್ಲ ಬೇರೆ ಬೇರೆ ಥರನೇ ಇರೋದು. ಸೊ ನಿಮ್ಮ ಹತ್ರ ಆ ಬಜೆಟಲ್ಲಿ ನಾನು ಆ ಸ್ಟೋರಲ್ಲಿ ಹೊಸದು ಕೊಡ್ತೀನಿ ಅಂತ ನಾನು ಹೇಳಲ್ಲ. ಸೆಕೆಂಡ್ ಹ್ಯಾಂಡ್ ಡಿವೈಸು 16 Pro ಓಪನ್ ಬಾಕ್ಸ್ ಯೂನಿಟು, ನಾಟ್ ಈವನ್ ಸಿಂಗಲ್ ಸ್ಕ್ರಾಚ್ ಯಾವ ಡಿವೈಸಲ್ಲಿ ಇರಲ್ಲ. 100% ಬ್ಯಾಟ್ರಿ ಹೆಲ್ತು, 95% ಬ್ಯಾಟ್ರಿ ಹೆಲ್ತು, ಒಳ್ಳೆ ಪ್ರೈಸಲ್ಲಿ 79,900 ರೂಪಾಯಿಗೆ 16 Pro 128GB ಸ್ಟಾರ್ಟ್ ಆಗ್ತಿದೆ. 84,900 ರೂಪಾಯಿಗೆ 256GB 16 Pro ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ನು ನೋಡ್ಕೋಬೋದು ವಿತ್ ಒರಿಜಿನಲ್ ಬಾಕ್ಸು. ಸೊ ಯಾವುದು ಒಂದು ಕೂಡ ಸಿಂಗಲ್ ಸ್ಕ್ರಾಚಸ್ ಇಲ್ಲ. ಆ್ಯಂಡ್ ಅಂಡರ್ ವ್ಯಾರಂಟಿ ಕೂಡ ಅವೈಲಬಿಲಿಟಿ ಇದೆ. 3 months ಅವೈಲಬಿಲಿಟಿ ಇನ್ನು ಆಪಲ್ದು ವಾರಂಟಿ ಇರುತ್ತೆ. ಆ್ಯಂಡ್ ನೀವೇನಾದ್ರು 16 Pro Max ನೋಡ್ತಾ ಇದ್ದೀರ ಅಂದರೆ ನಮ್ಮ ಹತ್ರ ನಿಮಗೆ ಈ ಸಿಮ್ದು 2 ಈ ಸಿಮ್ ಇರೋಂಥದ್ದು 1,10,000 ರೂಪಾಯಿಗೆ ಅವೈಲಬಿಲಿಟಿ. ತುಂಬ ಯೂಸ್ ಸ್ಟಾಕ್ಸ್ ಕಲೆಕ್ಷನ್ಸ್ ಇದೆ. ಬಟ್ ಬೇಡ ನನಗೆ ಸೆಕೆಂಡ್ ಹ್ಯಾಂಡ್ಸಲ್ಲಿ ಬೇಕು ಅಂದರೆ ಓಪನ್ ಬಾಕ್ಸ್ ಯೂನಿಟು ನಮ್ಮ ಹತ್ರ 94,900 ರೂಪಾಯಿಗೆ ಸ್ಟಾರ್ಟ್ ಆಗ್ತಿದೆ. ಹೊಸದು 1,10,000 ರೂಪಾಯಿ ಹೇಳಿದೆ. ನಿಮ್ಗೆ ಏನಾದ್ರು ಯೂಸ್ಡ್ ಬೇಕು ಅಂದರೆ 89,900 ರೂಪಾಯಿಗೆ ಯೂಸ್ ಕಲೆಕ್ಷನ್ಸ್ ಇವಾಗ ಇದ್ದೇ ಇರುತ್ತೆ. ಯಾಕೆಂದರೆ 17 Pro Max 17 Pro ಲಾಂಚ್ ಆಗ್ತಿದೆ. 17 Pro Maxದು ಪ್ರೈಸು ಸ್ವಲ್ಪ ಹೈ ಡಿಮ್ಯಾಂಡ್ ಇರುತ್ತೆ. ಸೊ ಸ್ಟಾಕ್ಸು ಅಷ್ಟು ಈಸಿಯಾಗಿ ಸಿಗೋಲ್ಲ. ಕಸ್ಟಮರ್ಸು ಟ್ರೇಡ್ ಇನ್ ಮಾಡ್ತಾರೆ. ಸೊ ಆ ಟ್ರೇಡ್ ಇನ್ನಲ್ಲಿ ಕಸ್ಟಮರ್ಸ್ ನಮಗೆ ಯಾರು ಕೊಟ್ಟರೆ ಸೊ ಆ ಕಸ್ಟಮರ್ ಏನು ಪ್ರೈಸ್ ಇರ್ತಾರಲ್ಲ ಆ ಪ್ರೈಸ್ಗಿಂತ ಸ್ವಲ್ಪ ನಾವು ಆದಾಯ ಇಟ್ಟು ಸೆಲ್ ಮಾಡ್ತೀವಿ. ಥ್ಯಾಂಕ್ ಯು.